1000 ಓಡಿಸೋಣ. ಈ ಗಾಡಿಯಲ್ಲಿ ನೋಡ್ಬೋದು ನೀವು, ಬ್ಯಾರಲ್ ಎಕ್ಸಾಸ್ಟ್ ಇದೆ. ಕ್ವಿಕ್ ಶಿಫ್ಟರು, ಆಟೋ ಬ್ಲಿಪ್ಪರು, ಒಳ್ಳೆ ಮೈಲೇಜು, ಕಂಫರ್ಟಬಲ್ ಸೀಟಿಂಗ್ ಪೊಸಿಷನ್ನು, ಸ್ಪೋರ್ಟ್ಸ್ ಟೂರಿಂಗ್ ಬೆಸ್ಟು. ಸೊ ಬಿಗ್ ಬೇಲಿ ಒಂದು ಕಾಫಿ ಬ್ರೇಕ್ ಆದಮೇಲೆ ನಾವು ಹೊಟ್ಟಿದ್ವಿ ಮುಂದೆ ಬ್ರೇಕ್ಫಾಸ್ಟ್ಗೆ. ಐ ಥಿಂಕ್ ಸಾಮರಸ್ ವೆಜ್ ಎಲ್ಲ ಬೇರೆ ಎಲ್ಲ ಹೋಗ್ತಾ ಇದ್ವಿ. ಇನ್ಶೂರ್ ಮುಂದೆ ಒಂದು 11-12 ಕಿಲೋಮೀಟರ್ಸ್ ಅಂತೆ. ಲೆಟ್ಸ್ ಸಿ. ಸೊ ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ಬಿಗ್ ಬೇಗ್ ಬಂದರೆ ಬ್ರೇಕ್ಫಾಸ್ಟ್ ಅಷ್ಟಿರಲ್ಲ ಅಂತ. ಸೊ ಹಂಗಾಗಿ ನಾವು ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡ್ತಾಯಿದ್ದೀವಿ. ಇಲ್ಲಿ ಆರಾಮಾಗಿ ಮುಂದೆ ಎಲ್ಲರೂ ಹೋಗಿ ಆರಾಮಾಗಿ ಸ್ಟಾಪ್ ಹಾಕಿ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ. ವೆದರ್ ನೋಡಿ ಇನ್ನೂ ಹೇಗಿದೆ, ಆರಾಮ್ಸೆ ಹೋಗೋಣ ಮನೆಗೆ, ಟೆನ್ಷನ್ ಫ್ರೀಗೆ. ಓಡಿಸಿ ಆನ್ ಇದೆ, ಸ್ವಲ್ಪ ಬ್ರೇಕ್ಸ್ ಕಡಿಮೆ ಇದೆ ನೋಡ್ಕೊಳ್ಳಿ. ಇಲ್ಲ, ನಾರ್ಮಲ್ಗಿಂತ ಕಡಿಮೆ ಇದೆ ಬ್ರೇಕು, ಅದಕ್ಕೆ. ಎಷ್ಟು ದೂರ ಇದೆ? 11 ಕಿಲೋಮೀಟರ್. ಲೆಫ್ಟಲ್ಲೇ ಬರುತ್ತಾ? ಬರುತ್ತೆ. ದೊಡ್ಡ ಪಾರ್ಕಿಂಗ್. ಯಾವುದಂದ್ರೆ ಹೋಟ್ಲ್ ಹೆಸರು? ಕೋಮಲ್ ಗಾರ್ಡನಾ? ಓಕೆ, ಲೆಟ್ಸ್ ಗೋ, ಹೋಗೋಣ. ಇವಾಗ ನಾವು ನಿಂಜಾ 1000 ಓಡಿಸೋಣ. ಲೆಫ್ಟಲ್ಲಂತೆ ಹೋಟೆಲ್, ಕೋಮಲ್ ಗಾರ್ಡನ್, ಸಾಮರಸ್ ಅಲ್ಲ. ಈ ಗಾಡಿಯಲ್ಲಿ ನೋಡ್ಬೋದು ನೀವು, ಬ್ಯಾರಲ್ ಎಕ್ಸಾಸ್ಟ್ ಇದೆ. ನಮ್ಮ ಗಾಡಿ ಫಸ್ಟ್ ಟೈಮ್ ಬೇರೆಯವ್ರು ಓಡಿಸ್ತಾ ಇರೋದು, ನೋಡ ಹೆಂಗಿರುತ್ತೆ. ಲೆಟ್ಸ್ ಗೋ. ನಿಂಜಾ 1000 ಗ್ರೋ ಡಿಫ್ರೆಂಟ್ ಆಗಿದೆ. ಯಾರೋ ಅಪ್ಪಿ ನೀನು ಹಂಗೆ ಆಡಿಸ್ತೀಯ? ಓ ಗುರು, ಸೂಪರ್ ಕಾರ್ ಬಂತು ಗುರು. ಇಲ್ಲಿ ಯಾವುದಿದು, ಪಾರ್ಷೆನಾ? ಚೆನ್ನಾಗಿದೆ ಗುರು ಒಂಥರ. ಅವರೇ ವಾ, ಕ್ವಿಕ್ ಶಿಫ್ಟರ್ ಬ್ಲಿಪ್ಪರ್ ಚೆನ್ನಾಗಿದೆ. ಕ್ರೇಜಿ. ಮಜಾ ಇದೆ ಒಂಥರ. ಬ್ಯಾರಲ್ ಚೆನ್ನಾಗಿ ಸೌಂಡ್ ಮಾಡುತ್ತೆ. ಆಬ್ವಿಯಸ್ಲಿ ವಿಂಡ್ಲಾಸ್ ಜಾಸ್ತಿ, ಬಟ್ ಟೂರಿಂಗ್ಗೆ ಬೆಸ್ಟ್ ಗಾಡಿ. 19 ತರ್ತಾ ಇದೆ ಗುರು ಮೈಲೇಜ್ ಇದು.
ಆಟೋ ಬ್ಲಿಪ್ಪರು, ಒಳ್ಳೆ ಮೈಲೇಜು, ಕಂಫರ್ಟಬಲ್ ಸೀಟಿಂಗ್ ಪೊಸಿಷನ್ನು, ಸ್ಪೋರ್ಟ್ಸ್ ಟೂರಿಂಗ್ ಬೆಸ್ಟು. ಬಿಸಿಲು ಬರ್ತಾ ಇದೆ. ಒಂಥರ ಸಖತ್ತಾಗಿದೆ ಓಡ್ಸಕ್ಕೆ. ಅದು ಅಭ್ಯಾಸ ಆಗ್ಬಿಟ್ಟಿದೆ, ಹಂಗೆ ಹಿಂಗೆ ಹೋಗೋದದು. 100 ಕಿಲೋಮೀಟರ್ ಓಡಿಸ್ಬಿಟ್ರೆ ಅಷ್ಟೇ ನಮಗೆ ಡಮಾರು. ಇದೆಲ್ಲ ತುಂಬ ಕಮಿಟೆಡು ಮತ್ತು ಕಾನ್ಫಿಡೆಂಟ್ ಹಂಗೆ ಇದೆ ಬ್ರೋ. ಹೌದಾ? ಕಾನ್ಫಿಡೆನ್ಸ್ ಜಾಸ್ತಿ ಕೊಡುತ್ತೆ ನಮ್ಗೆ ಅದ್ರಲ್ಲಿ 200 ಕ್ರಾಸ್ ಆಗ್ತಿದ್ದಂಗೆ ಈಗ ಆಗ್ತಾ ಇರೋದು. ನನಗೆ 200 ಹೋಗಿಲ್ಲ ನಾನು, ಎಷ್ಟೋ ಓಡಿಸ್ತಾ ಇದೀನಿ ಅನ್ನೋ ಫೀಲ್ ನೋಡ್ತೀನಿ. 200 ಕ್ರಾಸ್ ಆಗಿಲ್ಲ ನಾನು. ಇದ್ರಲ್ಲಿ ಗೊತ್ತಾಗಲ್ಲ. ಇನ್ನು 240 250 ಗೊತ್ತಾಗ್ಬೋದೇನೋ ಅಷ್ಟೇ. ಇಲ್ಲ 250 ಗೊತ್ತಾಗಲ್ಲ ಬ್ರೋ. 270 ಪ್ಲಸ್ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ನಿಮಗೆ. 270 280 ಹೋದ್ರೆ ಸ್ವಲ್ಪ ನಾನೇನಂದ್ರೆ ಆರಾಮಾಗೆ ಪೀಸ್ ಆಫ್ ಮೈಂಡ್. ಇದರಲ್ಲಿ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಹೆವಿ ಗಾಡಿ ಸ್ವಲ್ಪ. ಒಂದೇ ಸೆಗ್ಮೆಂಟ್ ಅದೇನಂದ್ರೆ ಅದು ಸ್ವಲ್ಪ ಅಪ್ರೈಟ್ ಕೊಟ್ಟಿದೆ ಅಷ್ಟೇ. ಬಟ್ ಏನಂದ್ರೆ ಇದ್ರಲ್ಲಿ ಬೆನ್ನು ಬರಲ್ಲ ಜಾಸ್ತಿ. ಅದು ಬ್ರೋ ಆ ಕ್ಯಾಟಗರಿ ಅಂತದ್ದಲ್ಲ ಬ್ರೋ. ಓಕೆ. ಓ NX ಸೀರೀಸ್ ಇದೆ ಇಲ್ಲಿ, ಎರಡು NX ಇದಾವೆ. ಆ 390 ತಗೋಣ ಮೊದಲು ಇದಾರ ತಗೋಬೇಕಿತ್ತು. ಇದು ಕಾಸ್ಟ್ಲಿ, 7+ ಏನೋ. ಅದೊಂದು ಸಿಕ್ಕಿದ್ರೆ ಚೆನ್ನಾಗಿತ್ತು. ಸೊ ಕೋಮಲ್ ಗಾರ್ಡನಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮತ್ತು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ. ಸೊ ಬ್ರೇಕ್ಫಾಸ್ಟ್ ಮೇಲೆ ಕೋಮಲ್ ಗಾರ್ಡನಲ್ಲಿ ಈಗ ಒಂದು ಫೋಟೋಸ್ ತೆಗಿತಾ ಇದ್ದೀವಿ. ಕಾಣುತ್ತೆ ಬ್ರೋ, ಆದರೆ ಲುಕ್ಸ್ ಮಾತ್ರ ಕ್ರೇಜಿ ಆಗಿದೆ. ಎರಡು ಅಕ್ಕಪಕ್ಕ ನಮ್ಮದೇ ಬೆಸ್ಟ್ ಬಿಡಿ. ಈಗ ನೆಕ್ಸ್ಟ್ ಜನ ಕಂಪೇರ್ ಮಾಡೋದು ಈ ಬೆಸ್ಟ್ ವರ್ಷನ್ ನಮ್ಮದೇ. ಈಗ ಹೇಗಿದೆ ಲೈನಪ್? 2 ಬೂಸ್, 3 10R, 1 ನಿಂಜಾ 1000, 1 ಹಾರ್ಲಿ. ಸೊ ಕೋಮಲ್ ಗಾರ್ಡನ್ ಈ ರೋಡಲ್ಲಿ ಐ ಥಿಂಕ್ ಹೊಸದು ಅನಿಸುತ್ತೆ. ಓಕೆ, ಸೂಪರ್ ಬ್ರೇಕ್ಫಾಸ್ಟ್ ಅಂತ ಏನಿಲ್ಲ. ಸೊ ಈ ಹೈವೇಯಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ, ಹಂಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇದೆ. ಆ್ಯಂಡ್ ಪಾರ್ಕಿಂಗ್ ಚೆನ್ನಾಗಿದೆ, ಒಳ್ಳೆ ಸರ್ವಿಸ್ ಇದೆ. ನೀವು ಬಂದರೆ ಟ್ರೈ ಮಾಡಿ ಇಲ್ಲ ಈ ಹೈವೇಗೆ. 100 ಕಿಲೋಮೀಟರ್ಸ್ ಆಗಿದೆ. ಇದೇ ಫ್ಯೂಲಲ್ಲಿ ಹೋಗಲ್ಲ ಮನೆಗೆ, ಸೊ ಫ್ಯೂಲ್ ಅಪ್ ಮಾಡಬೇಕು. ಯಾರ ಸೌಂಡೇನೇ ಬೇರೆ.
ವಾಟ್ ದ ಫಕ್. ಏನಿದೆ ಅಂತ ರೈಟ್ ತಿರ್ಸ್ದ ಅವನಲ್ಲಿ, ಏನೂ ಇಲ್ಲ. ಅನ್ಯಾಯ ಇವತ್ತು ದೇವ್ರ ಪಾದ ಸೇರ್ಕೊಂಡ್ಬಿಡ್ತಾ ಇದ್ದೆ. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಇಷ್ಟೊಂದು ಕ್ಲೋಸ್ ಕಾಲ್ ಯಾವತ್ತೂ ಆಗಿರಲಿಲ್ಲ ನನಗೆ 10R ತಗೊಂಡ್ಮೇಲೆ. 790 ಆಗಿತ್ತು, ಆದರೂ ವರ್ಸ್ಟ್ ಗುರು. ಸಡನ್ನ ರೈಟ್ ಹೇಳಿದ್ರೆ ಏನು ಅರ್ಥ? ಒಂದು ಜಂಕ್ಷನ್ ಇಲ್ಲ, ಏನೂ ಇಲ್ಲ. ಓಯ್ ಲಾರಿ ಬಿದ್ದೋಗ್ಬಿಟ್ಟಿದೆ. ಇಂಥ ಸಿಚುವೇಶನ್ಸ್ ಆದಾಗ ಯಾವಾಗೂ ಪ್ಯಾನಿಕ್ ಆಗಬಾರ್ದು. ಸೊ ಮೇಜರ್ ಥಿಂಗ್ ಅದೇ, ಯಾರು ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆದರೆ ನೋಡಿ ಲೆಫ್ಟ್ ಟು ರೈಟ್ ಆಡಿಸ್ತಾ ಇದ್ದ. ಮತ್ತು ಇನ್ನೊಂದು ಟಾರ್ಗೆಟ್ ಫಿಕ್ಸೇಷನ್ ಅಂತ ಆಗ್ಬಿಡುತ್ತೆ. ಸೊ ನಿಮ್ಗೆ ಅದೇ ಒಂದು ಆಬ್ಜೆಕ್ಟ್ನೇ ನೋಡ್ತಾ ಇರ್ತೀರಾ ನೀವು. ಸೊ ಹೋಗ್ತಾ ಇರೋರು ಲೆಫ್ಟ್ ಟು ರೈಟ್ ಹೋಗಲ್ಲ, ಅವನಿಗೆ ಹೋಗಿ ಸ್ಟ್ರೈಟಾಗಿ ಗುದ್ದಕ್ಕೆ ಹೋಗ್ಬಿಡ್ತೀರಾ. ಅದು ಟಾರ್ಗೆಟ್ ಫಿಕ್ಸೇಷನ್. ಈವನ್ ಕಾರ್ನರಿಂಗಲ್ಲೂ ಆಗುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಕೋಬೇಕು ಯಾವಾಗೂ. ಬಂದರು ಒಬ್ಬೊಬ್ಬರೇ ಬಂದರು. ಅವ್ನು ತಿಕ್ಕಲ್ಲ ನನ್ನ ಮಗ. ಹೋದ್ರೆ ರೈಟ್ ಹೋಗ್ಬೇಕು, ಹೋಯ್ತು ಲೆಫ್ಟ್ ಹೋಗ್ಬೇಕು, ಆಡಿಸ್ತಾ ಅವನೇ. ಹೊಡೆದೇ ಇವತ್ತು ಅನ್ಕೊಂಡೆ ನಾನು. ಎಷ್ಟು ಅಲ್ಲ, ಅವನು ಆಟ ಆಡ್ತಾ ಇದ್ದಾನೆ. ಒಂದು ಕಡೆಗೆ ಅಂದ್ರೆ ಹೆಂಗೋ ಹೋಗ್ಬೋದು, ಲೆಫ್ಟು ಬರ್ತಾನೆ ರೈಟು ಬರ್ತಾನೆ. ಎಲ್ಲಿ ಹೊಡಿಯೋದು, ಸಡನ್ ಆಗಿ ಬಂದಿದ್ದವನು. ನಾನು ಹಿಂಗೋಗೋದು ನೋಡ್ತಾರೆ, ಹಿಂಗೆ ಆಡಿಸ್ತಾವ ನಾನು. ಅಲ್ರಿ ಜಂಕ್ಷನ್ ಇತ್ತ, ಏನೂ ಇಲ್ಲ ತಾನೆ. ಏನಕ್ಕೆ ರೈಟಿಗೆ ಬರ್ಬೇಕಿತ್ತು ಅವನು? ಸ್ಪೆಂಡರ್ ಅವ್ನು ಬಂದ ಬ್ರೋ, ನೀವು ನೋಡಬೇಕಿತ್ತು. ಕೇಳಿ ಪವನ್ನ. ಸರಿಯಾಗಿ ಅಡ್ಡ ಬಂದ. ನಾವು ಹೊಡೆದೆ ಅನ್ಕೊಂಡೆ ಇವತ್ತು. ಇಲ್ಲ 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 ಜಂಕ್ಷನ್ ಇದ್ದರೆ ನಾನೊಂದು ಕ್ಯಾಲ್ಕುಲೇಟ್ ಮಾಡ್ತೀನಿ. ಜಂಕ್ಷನ್ ಇಲ್ಲ, ಏನಿಲ್ಲ, ಅದೇನಕ್ಕೆ ರೈಟಿಗೆ ಬರೋಕೆ ಹೋದ್ನೋ ಗೊತ್ತಿಲ್ಲ. ಸೊ ಫ್ಯೂಲ್ ಅಪ್ ಆಯಿತು. ಈಗ ಹೊರಟಿದ್ದೀವಿ. ನಂದಿ ಬಚಾರ್ ಹತ್ರ ನಿಲ್ಸೋಣ, ಇವರಿಗೆಲ್ಲ ಬಾಯ್ ಬಾಯ್ ಹೇಳೋಣ. ಅಲ್ಲಿಂದ ಆದರೂ ಒಂದ್ಸರಿ ಹಿಂಗೆ ರೈಡಲ್ಲಿ ಯಾವ ಥರ ಆಗ್ಬಿಟ್ರೆ ಬೇಜಾರು ಆಗ್ಬಿಡುತ್ತೆ ರೈಡೇ. ನನಗೇನು ಬೇಜಾರಿಲ್ಲ, ಪಾಪ ಪವನ್ ಎಲ್ಲ ಬೇಜಾರಾಗ್ಬಿಟ್ಟವ್ರೆ, ಇದೇನು ಹಿಂಗಾಯಿತು ಅಂತ. ಅದೊಂದು ಕ್ರಿಯೇಟ್ ಆಗ್ಬಿಡುತ್ತೆ ಒಂಥರ. ಒಂದು ಬ್ರೇಕ್ ಹಾಕಿದ್ದೀವಿ ನಂದಿ ಜಂಕ್ಷನ್ ಹತ್ರ, ಐ ಮೀನ್ ದೇವನಹಳ್ಳಿ ಜಂಕ್ಷನ್ ಹತ್ರ. ಬರಲಿ ಪವನ್ ಎಲ್ಲ ಅಂತ. ಇದ್ಯಾವುದು ಗುರು? ಗೌರ್ಮೆಂಟ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಹ್ಯೂಮನ್ ಸ್ಪೇಸ್ ಏನೋ ಓಪನ್ ಆಗಿದೆ ಇಲ್ಲಿ, ಗೊತ್ತಿಲ್ಲ. ಮೊದಲಿಂದ ಇದೆ ಅನಿಸುತ್ತೆ, ನಾವು ನೋಡಿಲ್ಲ. ಸೊ ಎಲ್ಲ ಬರಲಿ, ರೈಡ್ ಕಂಟಿನ್ಯೂ ಮಾಡೋಣ ಆಮೇಲೆ.